ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಮಧುಬಾಲ ಬ್ಲೌಸ್ ಡಿಸೈನ್ ಕಟಿಂಗ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಬನ್ನಿ, ಮಧುಬಾಲ ಬ್ಲೌಸ್ ಈಗ ಟ್ರೆಂಡಿಂಗಲ್ಲಿರುವಂಥ ಮಧುಬಾಲ ಬ್ಲೌಸ್ ಡಿಸೈನ್ದು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಓಪನ್ ಇರೋದು ಆ ಕಡೆ ಇಟ್ಟಿದ್ದೀನಿ, ಕ್ಲೋಸ್ ಇರೋದು ಈ ಕಡೆ ಇದೆ ಲೈನಿಂಗು. ಈಗ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಇದಕ್ಕೆ ಎಕ್ಸ್ಟ್ರಾ ಪೇಪರು ಇಲ್ಲಾಂದರೆ ಕ್ಯಾನ್ವಾಸು ಏನಾದರೂ ತೊಗೋಬೇಕಾಗುತ್ತೆ ಎಕ್ಸ್ಟ್ರಾ, ಯಾಕಂದರೆ ಫ್ರಂಟಲ್ಲಿ ಡೈರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಕ್ಸ್ಟ್ರಾ ಲೈನಿಂಗ್ ಕ್ಯಾನ್ವಾಸ್ ಬಟ್ಟೆನಾದರೂ ಇಲ್ಲ ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರ್ನು ಯೂಸ್ ಮಾಡ್ಕೋಬೋದು. ಓಕೆನಾ? ಫಸ್ಟ್ಗೆ ಈ ಥರ ಒಂದೇ ಸಮನಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಬ್ಲೌಸ್ನ ಉದ್ದ ನೋಡ್ಕೊಳ್ಳೋಣ. ಮೊದಲು ಬ್ಲೌಸ್ನ ಉದ್ದ ನೋಡ್ಕೊಬಿಡೋಣ. ಮಾಮೂಲಿ ಶೋಲ್ಡರಿಂದ 14.5 ಇದೆ. ಓಕೆ, 14.5ಗೆ ಮಾರ್ಕ್ ಮಾಡ್ಕೊತೀನಿ. ಮಾಮೂಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇದು ಬೋಟ್ ನೆಕ್ ಶೇಪಲ್ಲಿ ಬರುತ್ತೆ, ಹಾಗಾಗಿ ನಾವು ಹಿಂದೆದು ಡೀಪ್ ಎಷ್ಟು ಬೇಕು ನೋಡ್ಕೊಂಡು ಇಟ್ಕೊಳ್ಳಿ. ಇದು ಹಿಂದೆ ಡಿಸೈನ್ ಇದೆ, ಡಿಸೈನ್ ಇರೋದ್ರಿಂದ ನೋಡ್ಕೊಂಡು ಇಟ್ಕೊಳ್ಳಿ. ನಾನೊಂದು 3.5 ಇಕ್ತೀನಿ. 3.5 ಇಟ್ಕೊಂಡು ಇಲ್ಲಿ ನಿಮಗೆ ಬೋಟ್ ನೆಕ್ಕಲ್ಲಿ ಯಾವ ಡಿಸೈನ್ ಬೇಕು ಅದನ್ನು ಡ್ರಾ ಮಾಡ್ಕೋಬೋದು. 3.5 ಇಟ್ಟಿದ್ದೀನಿ. ಮತ್ತು ಇದು ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಸೊಂಟದ ಸುತ್ತಳತೆ ತೊಗೋತೀನಿ. ಮೊದಲಿಗೆ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ತೊಗೋಬೇಕು. ಇವಾಗ ಇಲ್ಲಿಂದ ಈ ಐಪಟ್ಟಿನ ಫೋಲ್ಡ್ ಮಾಡಿ ತೊಗೊಳ್ಳಿ. 33 ಇಂಚಿದೆ. 33 ಇಂಚನ್ನ 4 ಭಾಗ ಮಾಡಿ ಈ ರೀತಿ ತೊಗೊಂಡು ಇದನ್ನು ಟೇಪ್ನ ಈ ಥರ 4 ಭಾಗ ಮಾಡಿ. ಇವಾಗ ಇಲ್ಲಿ ನಿಮಗೆ 8.25 ಬರುತ್ತೆ. 8.25ನ ಇಲ್ಲಿ ಮಾರ್ಕ್ ಮಾಡಿ. 8.25 ಇದೆ. ಇದು 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಆಯಿತು. ಈಗ 8.25 ಇದೆ, ಇದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 8.25ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಬೇಕು. ಅಲ್ಲಿಗೆ 10.25 ಬಂತು. 10.25 ನಮಗೆ ಎದೆ ಸುತ್ತಳತೆ. ಓಕೆನಾ? 10.25 ನಮಗೆ ಎದೆ ಸುತ್ತಳತೆ. ಓಕೆನಾ? ಈಗ ಈ 10.25ನ 2 ಭಾಗ ಮಾಡಿ. ಅಲ್ಲಿಗೆ ನಮಗೆ ಹೆಚ್ಚು ಕಮ್ಮಿ 5.1 ಬರುತ್ತೆ. ಅಲ್ಲಿಗೆ 5 ಇಂಚು ಅಂತಲೇ ಇಟ್ಕೊಳ್ಳೋಣ. 5 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 7 ಇಂಚ್ ಬಂತು. 7 ಇಂಚಿನ ಇಲ್ಲ ಇಟ್ಕೊಳ್ಳಿ. 7 ಇಂಚಿನ ನೆಕ್ ಬಿಟ್ಟು ಮತ್ತು ಶೋಲ್ಡರ್ ಸೇರಿ 7 ಇಂಚು. 3.25 ತಗೊಳ್ಳಿ. 3.25 ಇಲ್ಲಿ ನಿಮಗಿಲ್ಲಿ 3.25 ತಗೊಳ್ಳಿ. ಯಾಕೆಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಜಾಸ್ತಿ ಡೀಪ್ ಇಕ್ಕಿದೆ, ಶೋಲ್ಡರ್ ಡ್ರಾಪ್ ಆಗ್ಬೋದು. ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಮಾಡ್ಕೋಬೋದು. ಅದು ನಾನು ಇನ್ನೂ ಯಾವ ಡಿಸೈನ್ ಅಂತ ಇದು ಮಾಡಿಲ್ಲ, ಯಾವುದಾದ್ರೂ ಡಿಸೈನ್ ನೋಡ್ತೀನಿ ಬೋಟ್ ನೆಕ್ಕಲ್ಲಿ. ಮತ್ತು ಈಗೀಗೆ ಬಂದು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ. ಮತ್ತು ಈ ಕಡೆಯಿಂದನೂ ಹೀಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ರೌಂಡ್ ಶೇಪ್ ಕೊಡಿ. ಓಕೆ, ಇಲ್ಲಿಂದ ಹಿಂಗೆ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಹೀಗಾಯಿತು. ಓಕೆ, ಇದಿಷ್ಟು ರೆಡಿ ಆಯಿತು. ಇದನ್ನು ಮಾಮೂಲಿ ನಾವೇ ಕೈಲಿ ಒಂದು ಅರ್ಧ ಇಂಚು ಕೆಳಗಡೆ ತಗೊಳ್ಳಿ. ಪೇಪರ್ ನೋಡ್ಕೊಳ್ಳಿ, ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತು. ಹೋಗಿದ್ದು ಇಲ್ಲಿ ನೆಕ್ನ ನೀವು ನೋಡಿಕೊಂಡು ಯಾವ ಡಿಸೈನ್ ಬೇಕು ಅದನ್ನು ಇದು ಮಾಡ್ಕೋಬೋದು. ಬೋಟ್ ನೆಕ್ಕಲ್ಲಿ ಮಾಡ್ತೀನಿ ಅಂದರೆ ಇಲ್ಲಿ ಮಾಮೂಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಯಾವ ಡಿಸೈನ್ ಬೇಕು ಅದನ್ನು ನೀವು ಡ್ರಾ ಮಾಡ್ಕೋಬೋದು. ಓಕೆನಾ? ಇದು ಮಾಮೂಲಿ ರೌಂಡ್ ನೆಕ್ ಬರುತ್ತೆ. ಇಲ್ಲಿ ಏನು ಶೇಪ್ ಬೇಕೋ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು.
ಓಕೆನಾ. ಸದ್ಯಕ್ಕೆ ಇವಾಗ ನಾನು ಇನ್ನೂ ಡಿಸೈನ್ಸ್ ಇದು ಮಾಡಿಲ್ಲ, ಡಿಸೈನ್ ನೋಡ್ಕೊಂಡು ಕಟ್ ಮಾಡೋಣ. ಇವಾಗ ಸದ್ಯಕ್ಕೆ ಇದು ಕಟ್ ಮಾಡೋಣ. ಓಕೆನಾ. ಈ ರೀತಿ ಇಷ್ಟೇನೆ. ಇದು ರೆಡಿ ಆಯಿತು. ಈಗ ಪ್ರಿಂಟು ಡೈರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ, ಕ್ಯಾನ್ವಸ್ಸು ಇಲ್ಲ ಪೇಪರು ಏನಾದರೂ ತೊಗೋಬೇಕಾಗುತ್ತೆ. ಇವಾಗ ಇದು ಸೈಡ್ಗೆ ಇಡ್ತೀನಿ. ಇವಾಗ ಇದು ಕೇಳೋಣ. ಓಕೆನಾ. ಹಿಂದೆ ಬರುತ್ತೆ ಉಕ್ಕು, ಯಾಕೆಂದರೆ ನನಗೆ ಮರ್ತೋಗುತ್ತೆ ಅಂತ ಇದು ಮಾರ್ಕ್ ಮಾಡಿಕೊಂಡೆ. ಇವಾಗ ಇದರ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಇದು ಹೇಗಿದೆ ಹಾಗೇ ಮಾಡಿಕೊಂಡು ಇಲ್ಲಿ ಮಾಮೂಲಿ 2 ಇಂಚು ಎಕ್ಸ್ಟ್ರಾ ಬೇಕು. ನಾವು ಬೆಲ್ಟೆಲ್ಲ ಹಾಕ್ತೀವಲ್ಲ, ಅದಕ್ಕೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಎಕ್ಸ್ಟ್ರಾ. ಓಕೆನಾ. ಹೀಗೆ ತೊಗೋಬೇಕು. ಇಲ್ಲಿ ಡಾಟ್ಗೆ 1 ಇಂಚು ಎಕ್ಸ್ಟ್ರಾ ಬೇಕು. ಓಕೆನಾ. ಇವಾಗ ಇದು ಹೇಗಿದೆ ಹಾಗೇ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಮಾರ್ಕರ್ ತೊಗೊಂಡಿದ್ದೀನಿ, ಯಾಕೆಂದರೆ ಕಾಣಿಸಲ್ಲ ನಿಮಗೆ ಅಂದ್ಬಿಟ್ಟೆ ಮಾರ್ಕರ್ ತೊಗೊಂಡಿದ್ದೀನಿ. ಇರಲಿ. ಹೀಗಿದೆ. ಇದನ್ನು ಹೇಗಿದಾಗೆ ಸ್ವಲ್ಪ ಕಟ್ ಮಾಡ್ಕೊತೀನಿ. ತೆಗೆದುಬಿಡೋಣ. ಇಲ್ಲಿಂದ ಇದು ಶೇಪು ಸೇರಿಸ್ಕೊಳ್ಳಿ. ಆಯಿತು. ಮತ್ತು ಇವಾಗ ಫ್ರಂಟಲ್ಲಿ ಬಂದ್ಬಿಟ್ಟು ಏನು ಅಳತೆ ಇದೆ ನೋಡ್ಕೋಬೇಕು. ಈ ರೀತಿ ಫ್ರಂಟಲ್ಲಿ ಅಳತೆ ತೊಗೊಳ್ಳಿ. ನೋಡಿ, ಇದು ನಮಗೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 7 ಇಂಚು ಮಾರ್ಕ್ ಮಾಡಿ. ಇದು ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇದು ಕಾಣಿಸಲ್ಲ, ಅದಕ್ಕೆ ನಾನು ಮಾರ್ಕರಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಇದಿಷ್ಟಾಯಿತು. ಇಲ್ಲಿ ಶೇಪ್ ಕೊಡಬೇಕು. ಈ ರೀತಿ ಬಂತು ಸ್ವೀಟ್ ಆರ್ಟ್ ನೆಕ್ಕು. ಓಕೆ, ಈ ರೀತಿ ಬಂತು. ಈಗ ಇದಕ್ಕೆ ಡಾಟ್ ಪಾಯಿಂಟ್ ಹಾಕೊಳ್ಳೋಣ. ಏನಿದೆ ಬ್ಲೌಸಲ್ಲಿ ಡಾಟ್ ಪಾಯಿಂಟು 10.5 ಇದೆ. 10.5 ಇಲ್ಲಿ ಬೆಲ್ಟ್ಗೆ ಎಷ್ಟು ಬರುತ್ತೆ ಅಷ್ಟು ನೋಡ್ಕೊಳ್ಳಿ. 14, 10.5, 14. ಓಕೆನಾ. ಹತ್ತುವರೆ ಇಲ್ಲಿ 14ಕ್ಕೆ ನಮಗೆ ಬೆಲ್ಟ್ ಬರುತ್ತೆ. ಓಕೆನಾ. ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಈ ರೀತಿ ಬಂತು. ಓಕೆನಾ.
ಇಲ್ಲಿಂದ ಡಾಟ್ ಪಾಯಿಂಟ್ ಹಾಕೋಬೇಕು. 4 ಇಂಚಿಗೆ ಡಾಟ್ ಪಾಯಿಂಟು, ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬೆಲ್ಟು ಈ ರೀತಿ ಇರುತ್ತೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ನಾವೇನು ಈ ಬ್ಲೌಸಲ್ಲಿ ಮೆಜರ್ಮೆಂಟ್ ಇರುತ್ತೆ ಆ ಮೆಜರ್ಮೆಂಟ್ಗೆ ಇಟ್ಕೊಂಡು ಇಲ್ಲಿಗೆ ಸ್ವಲ್ಪ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿ. ಓಕೆನಾ? ಆಯಿತು. ಇವಾಗ ಇಲ್ಲಿಂದ 4 ಇಂಚಿದೆ, ಈ ಕಡೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇಲ್ಲಿಂದ ಇದು ಹೇಗಿದೆ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ನಾವು. ಇದು ಆ್ಯಕ್ಚುಲಿ ಕಟೋರಿ ಬ್ಲೌಸ್ ಥರ ಬರುತ್ತೆ. ಈ ರೀತಿ ಬಂದರೆ ಇಷ್ಟಾಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಡಾಟ್ 1 ಇಂಚು ಹೋಗೋದ್ರಿಂದ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಓಕೆನಾ? ನಾನು ಅದಕ್ಕೆ ಇದನ್ನು ಜಾಸ್ತಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 1 ಇಂಚು ಜಾಸ್ತಿ ತೊಗೊಳ್ಳಿ. ಬೆಲ್ಟು ಇಲ್ಲಿಂದ 1 ಇಂಚು ಜಾಸ್ತಿ ಬೇಕು. ಓಕೆನಾ? ಇಷ್ಟಿದು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬಂತು. ನಾವಿಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗಿರೋದು ಮಾರ್ಕು. ಓಕೆನಾ? ಇಲ್ಲಿ ಇಷ್ಟು ಆಯಿತು. ಇವಾಗ ಇದನ್ನು ಈ ರೀತಿ ಇಷ್ಟಕ್ಕೆ ಬರಬೇಕಿದೆ. ನಾವು ಡಾಟದಲ್ವ ಪಾಯಿಂಟು, ಅದಕ್ಕೆ ನಿಮಗೆ ಒಳಗಡೆ ತಗೋಬಿಡಿ. ಇವಾಗ ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡೇ ಕಟ್ ಮಾಡ್ಕೋಬೇಕು. ಓಕೆನಾ? ಅವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟು. ಇದೇನಾದರೂ ನಿಮಗೆ ದೊಡ್ಡದಾಯಿತು ಅನಿಸಿದ್ರೆ ಸ್ವಲ್ಪ ಶೇಪ್ ತಗೋಬೋದು, ತೊಂದರೆ ಏನಿಲ್ಲ. ಓಕೆನಾ? ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಓಕೆ. ಕಪ್ಸಿನ ಮೇಲ್ಗಡೆ ಬರುತ್ತೆ. ಅವಾಗಿಲ್ಲಿ ಹಿಂಗೆ ನಮಗೆ ಜಾಯಿಂಟ್ ಆಗುತ್ತೆ. ಓಕೆನಾ? ಇದು ಕಪ್ಸು ಹಿಂಗೆ ಮೇಲೆ ಬರುತ್ತೆ. ಇಷ್ಟಿದು. ಇದು ಹೇಗಿದೆ ಹಾಗೇ ಗುಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ಇದು ಹೇಗಿದೆ ಹಾಗೆ ಇವಾಗ ಕಟ್ ಮಾಡ್ಕೋಬೇಕು.
ಈ ಪೀಸಲ್ಲಿ ನಾವೇನು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ, ಇದು ಹೇಗಿದೆ ಹಾಗೇನೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾವೇನಿದ್ರು ಇವಾಗ ಫ್ರಂಟ್ ಪೀಸಲ್ಲಿ ಈ ಪೀಸಲ್ಲಿ ನಾವು ಹೆಚ್ಚು ಕಮ್ಮಿ ನೋಡ್ಕೋಬೇಕಾಗಿರೋದು. ಓಕೆನಾ? ಇದು ರೆಡಿ ಆಯಿತು. ಓಕೆನಾ? ರೆಡಿ ಆಯಿತು. ಸೈಡ್ ಇಡೋಣ. ಈ ಥರ ಮುಂದೆ ಕ್ಲೋಸ್ ಇರೋದು ತಗೊಳ್ಳಿ. ಈಗ ಇದನ್ನು ತೊಗೊಂಡು ಈಗ ಇಟ್ಕೊಳ್ಳಿ. ನಮಗೆ ಮುಂದೆ ಎಲ್ಲ ಕರೆಕ್ಟಾಗಿರ್ಬೇಕು. ಇಲ್ಲಿ ಮಾತ್ರ 1 ಇಂಚ್ ಜಾಸ್ತಿ ತೊಗೋಬೇಕು ಅಷ್ಟೇ, ಇನ್ನೇನು ಚೇಂಜ್ ಇಲ್ಲ. ಇಲ್ಲಿ ಹೇಗಿದೆ ಹಾಗೇ ಹೀಗೆ ಇಟ್ಕೊಂಡು ಈ ರೀತಿ ಒಂದು ಪಿನ್ ಹಾಕ್ಕೊತೀನಿ. ಈಗ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಇದು ಮೇನು. ಓಕೆ, ಇಷ್ಟೇ. ಇದು ಇಲ್ಲಿ ಮಾಮೂಲಿ ಈ ಕಡೆ ಇದೆ, ಇಲ್ಲಿಗೆ ಡಾಟ್ ಪಾಯಿಂಟ್ ಇದು. ಓಕೆನಾ? ಅದಾದಮೇಲೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಬಂತು. ನಮಗೆ ರೆಡಿ ಇದು ಇಷ್ಟು ಬರಬೇಕು. ಇದಿಷ್ಟು ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇದು ಮಾರ್ಕ್ ಮಾಡ್ಕೊಂಬಿಡಿ. ಈ ರೀತಿ ಕಪ್ಸು ಈ ರೀತಿ ಬರುತ್ತೆ. ಇದ್ರ ಅವಶ್ಯಕತೆ ಇನ್ನೇನಿಲ್ಲ. ಸೈಡ್ ಇಡೋಣ. ಇವಾಗ ಮಾಮೂಲಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇವಾಗ ಬ್ಯಾಕು ಓಪನ್ ಬರೋದ್ರಿಂದ ನಾವು ಫ್ರಂಟು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಓಕೆನಾ? ನಮಗೆ ಫ್ರಂಟು ಕ್ಲೋಸ್ ಇರಬೇಕು, ಹಿಂದೆದು ಓಪನ್ ಇರಬೇಕು. ಸಿಗ್ತಿಲ್ಲ.
ಇವಾಗ ಇದನ್ನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಇದಾಗೆ ಕಟ್ ಮಾಡ್ಕೊಳ್ಳೋಣ. ಇದು ಮೇನ್ ಅದಕ್ಕೆ ಸ್ವಲ್ಪ ಒಂದು 15 ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈ ಕಡೆ ಇಟ್ಕೊಂಡು ಈ ಪೀಸ್ನ ಇಟ್ಕೊಂಡು ಇಲ್ಲಿ ಓಪನ್ ಬರುತ್ತೆ, ಇದು ಸ್ಲೀವ್ಸ್ಗೆ. ಹೀಗೆ ಇಟ್ಕೋಬೇಕು, ಇಲ್ಲ ಈ ರೀತಿ ಇಟ್ಕೋಬೇಕಾಗುತ್ತೆ. ಈ ಥರ ಇಟ್ಕೊಂಡ್ರೂ ಸಾಕಾಗುತ್ತಾ? ಸಾಕಾಗುತ್ತೆ, ಇಟ್ಕೋಬೋದು ಈ ಥರನೂ. ಇದು ಬಟ್ಟೆ ಸಾಕಾಗುತ್ತೆ. ಓಕೆ, ಆಗುತ್ತೆ. ಈ ಥರ ಇಟ್ಕೋತೀನಿ. ಈ ಕಡೆಗೆ ಇದು ರೆಡಿ ಆಯಿತು. ಓಕೆನಾ? ತೋರಿಸ್ತೀನಿ. ಹೀಗೆ ಇಟ್ಕೊಂಡ್ಬಿಡೋಣ, ಹೀಗೆ ಇಟ್ಕೊಳ್ಳೋಣ. ಅವಾಗೇನಾಗುತ್ತೆ, ಕರೆಕ್ಟಾಗಿರುತ್ತೆ. ಓಕೆನಾ? ಇದಿಷ್ಟು ರೀತಿ ಬಂತು. ಇವಾಗ ಇದಕ್ಕೆ ನಾನು ಎಕ್ಸ್ಟ್ರಾ ಸೀರೆ ಪೀಸಲ್ಲಿ ಕೊಟ್ಟು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ರೀತಿ ಬಂದೈತೆ, ಸರಿಯಾಗಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಸೀರೆ ಪೀಸಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಮಾಮೂಲಿ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಸೀರೆ ಪೀಸಲ್ಲಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದು ಅಷ್ಟೇ. ಬನ್ನಿ ಯಾವ ರೀತಿ ಇವಾಗ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಈ ರೀತಿ ಮಧುಬಾಲ ಡಿಸೈನ್ ಕಟ್ಟಿಂಗ್. ಓಕೆ, ಈ ರೀತಿ ಬಂತು. ಓಕೆನಾ?